ಒಂದು ಜನ ನಮ್ಮನೆ ಮುಂದೆ ಯಾಕೆ ಬಂದ್ರಿ ಹೇಳ್ರಿ ಸರ್, ದಯವಿಟ್ಟು ಹೇಳ್ರಿ ಸರ್. ನೋಡಿದ್ರೆ ಏನು ಅನ್ಕಂತಾರೆ ಸರ್, ನೋಡಿದ್ರೆ ಏನು ಅನ್ಕಂತಾರೆ ಹೇಳ್ರಿ ಸರ್. ಏನಕ್ಕೆ ಸರ್, ಏನು ಪರಿಶೀಲನೆ ಸರ್, ಏನು ಮಾಡ್ತಿದ್ದೀರಾ ಸರ್? ಅಲ್ಲ ಸರ್, ನನ್ನ ಮನೆ ಏನಕ್ಕೆ ಪರಿಶೀಲನೆ ಮಾಡ್ತೀರಾ? ನಾನು ಒಬ್ಬ ವಕೀಲ. ರಾತ್ರಿ 12:40 ಅಲ್ಲ, ಉದ್ದೇಶ ಏನು ಸರ್? ಏನಾದ್ರೂ ಒಂದು ರೀಸನ್ ಇರ್ಬೇಕಲ್ಲ. ಹೇಳ್ರಿ ಸರ್, ದಯವಿಟ್ಟು ಹೇಳ್ರಿ. ಏನು ಸರ್? ನನಗೆ ಅರ್ಥ ಆಗಿಲ್ಲ, ಒಂಚೂರು ಕನ್ನಡದಲ್ಲಿ ಹೇಳಿ ಸರ್. ಅಸ್ಯೂಮ್ ಫಾರ್ ಯುವರ್ ಸೆಲ್ಫ್ ಅಂತ ಯಾಕೆ ಹೇಳ್ತಿದ್ದೀರಾ? ಏನು ಮಾಡಿದ್ದೀನಿ ನಾನು? ಅಲ್ಲ ಸರ್, ದಿನಕರ್ ಸರ್ ನನಗೆ ಪದೇ ಪದೇ ತೊಂದರೆ ಕೊಡ್ತಿದ್ದಾರೆ. ಬಡಾವಣೆ ಪೊಲೀಸ್ ಸ್ಟೇಷನ್ನ ಕೆಲವು ಪೊಲೀಸ್ನವರು ರಾತ್ರಿ ಹೊತ್ತಲ್ಲಿ ಫೋನ್ ಮಾಡ್ತಾರೆ, ನಿಮ್ಮನ್ನು ಪಿರಿಯಡಿಗೆ ಕರೀತಾರೆ ಬರ್ರಿ ಅಂತಾರೆ. ಏನು ಮಾಡಿದ್ದೀನಿ ನಾನು? ಗೃಹ ಸಚಿವರು ಇನ್ನೂ ಕರ್ನಾಟಕದಲ್ಲಿ ಬದುಕಿದ್ದಾರೆ. ನಾವು ಏನು ತಪ್ಪು ಮಾಡಿದ್ದೀವಿ, ಏನು ನಮ್ಮ ಮೇಲೆ ಏನು ಆಪಾದನೆ ಐತೆ, ನೀವು ಹಿಂಗೆ ಮಾಡ್ತಿರೋದು ನೋಡಿದರೆ ಅಕ್ಕಪಕ್ಕದವ್ರು ಏನು ಅನ್ಕೊಂತಾರೆ, ನಮ್ಮ ರೆಪ್ಯುಟೇಷನ್ ಏನಾಗುತ್ತೆ? ನಾವು ಬೀಯಿಂಗ್ ಅಡ್ವೊಕೇಟು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್. ಅಲ್ಲ ಸರ್, ರಾತ್ರಿ 12:00 ನೀವು ಹಿಂಗೆ ಬಂದು ಕೇಳಿದರೆ ಏನು ಅರ್ಥ ಸರ್? ಒಂದು ರೀಸನ್ ಇರ್ಬೇಕಾ ಏನಂತೇಳಿ? ಅದೇ ಸರ್, ನನ್ನೇ ಯಾಕೆ ನೋಟ್ ಮಾಡ್ತಿದ್ದೀರಾ? ಅದೇ ಸರ್, ನನ್ನೇ ಯಾಕೆ ಮಾಡ್ತಿದ್ದೀರಾ ಅಂತ ನಾನು ಕೇಳ್ತಿದ್ದೀನಿ. ನಾನು ಬೀಯಿಂಗ್ ಎ ಸಿಟಿಜನ್ ಆಗಿ ನಾನು ನಮ್ಮ ಬಡಾವಣೆ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ನೋಟೆಡ್ ವ್ಯಕ್ತಿ, ಅದಕ್ಕೆ ನೀವು ಮಾತಾಡ್ಸೋಣ ಅಂತ ಬಂದಿದ್ದೀವಿ ಅಷ್ಟೇ. ಇಲ್ಲ, ನೋಟೆಡ್ ವ್ಯಕ್ತಿ ಅಂದರೆ MLA ಮನೆ ಹತ್ರನೂ ಹೋಗ್ತೀರಾ, MP ಮನೆ ಹತ್ರನೂ ಹೋಗ್ತೀರಾ? ನನ್ನ ಮನೆ ಹತ್ರನೇ ಬಂದಿದ್ರಲ್ಲ, ಉದ್ದೇಶ ಹೇಳ್ರಿ ಸಾಕು. ಸಾಹೇಬ್ರೆ, ದಯವಿಟ್ಟು ನನಗೆ ಉತ್ತರ ಹೇಳಿ. ಅಲ್ಲ ಸರ್, ಸರ್ ನೀವೇನು ಸರ್ ಹಿಂಗೆ ವರ್ತನೆ ಮಾಡ್ತಿದ್ದೀರಾ? ಹೈಕೋರ್ಟಿಗೆ ಹೋಗ್ತೀಯ ಹೋಗು ಅಂದ್ರೆ ಏನು ಸರ್ ಅರ್ಥ ಅದು? ಹಿಂಗೆ ರಾತ್ರಿ ಹೊತ್ತಲ್ಲೆಲ್ಲ ನೀವೇ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ. ಏನಂತ ವಿಷಯನೇ ಹೇಳ್ತಿಲ್ಲ. ಹೈಕೋರ್ಟಿಗೆ ಹೋಗ್ತೀಯ ಹೋಗು ಅಂದರೆ ಅಲ್ಲ, ಇಷ್ಟೊತ್ನಾಗ ಬಂದು ನೀವೇ ಹಿಂಗೆ ಎಲ್ಲ ಡಿಸ್ಟರ್ಬ್ ಮಾಡೋದ್ರೆ ಹೆಂಗೆ ಸರ್? ನೋಡಿ, ನಾವು ನಮ್ಮ ಮನೆಯಲ್ಲಿ ಮಲಗಿದ್ದೀವಿ. ರಾತ್ರಿ 12:45 ಚಿತ್ರದುರ್ಗದ DYSP ಅವರು, ಬಡಾವಣೆ ಸ್ಟೇಷನ್ನೆಯ ಸರ್ಕಲ್ ಇನ್ಸ್ಪೆಕ್ಟ್ರು, ಬಡಾವಣೆ ಸ್ಟೇಷನ್ಯ ಸಬ್ ಇನ್ಸ್ಪೆಕ್ಟ್ರು, ಇವರೆಲ್ಲರೂ ಕೂಡ ನಾನು ಮಲಗಿದ್ದಾಗ ಬಂದು ರಾತ್ರಿ 12:45 ಎಬ್ಬರಿಸಿ ನಮ್ಮ ತಂದೆ ತಾಯಿ, ವಯಸ್ಸಾಗಿರೋ ತಂದೆ ತಾಯಿಗೂ ಡಿಸ್ಟರ್ಬ್ ಮಾಡಿ, ಏನಕ್ಕೆ ಬಂದಿದ್ದೀರಾ, ಏನು ನಮ್ಮ ಮನೆ ಮುಂದೆ ನಡೀತಾ ಇದೆ ಅಂತ ಹೇಳ್ದಲೇ ಹೋಗ್ತಿದ್ದಾರೆ. ಒಬ್ಬ ಅಡ್ವೊಕೇಟ್ಗೆ ಈ ರೀತಿ ಇವರು ಸರ್ವತ್ತಲ್ಲಿ ಬಂದು ತೊಂದರೆ ಕೊಟ್ಟರೆ, ಸಾಮಾನ್ಯ ಜನರಿಗೆ ಇನ್ಯಾವ ರೀತಿ ತೊಂದರೆ ಕೊಡಬೇಡ. ಇವರು ಕೇಳಿದರೆ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂತಾರೆ. ಮತ್ತು ಯಾರಿಗೆ ಹೇಳ್ತಾರೆ? ಯಾರಿಗೆ ರೆಸ್ಪಾನ್ಸಿಬಲ್ ಇವರು? ಈ ರಾಜ್ಯದಲ್ಲಿ ಏನಾದರೂ ಗೃಹ ಸಚಿವರು ಬದುಕಿದ್ರೆ, ಪೊಲೀಸ್ನವ್ರು ಏನಾದರೂ, ಅದರಲ್ಲೂ ನಾನೊಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಆಗಿದ್ದೀನಿ. ನಾವು ವಕೀಲರು ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ಸುಮಾರು ತೊಂದರೆ ಕೊಟ್ಟರು ಪೊಲೀಸ್ ಸ್ಟೇಷನ್ನಿಂದ, ಬಡಾವಣೆ ಪೊಲೀಸ್ ಸ್ಟೇಷನ್ನಿಂದ. ಇವತ್ತು ನಮ್ಮ ಮನೆ ಮುಂದೆ ಏಕಾಏಕಿ ರಾತ್ರಿ ಹೊತ್ತಲ್ಲಿ ಬಂದು ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತಗೊಳ್ಳೋದು, ಇದನ್ನೆಲ್ಲ ಮಾಡಿ ನೋಡ್ರಿ, ಒಂದು ರೀತಿ ಅನಾಗರಿಕರು ವರ್ತಿಸ್ದಂಗೆ ಇವರೇ ವರ್ತಿಸ್ತಾ ಇದ್ದಾರೆ. ಏನಂತ ಕೇಳಿದ್ರೆ ಹೇಳ್ತಾ ಇಲ್ಲ, ಬರೋದು ಫೋಟೋ ತಗೊಳೋದು, ಏಕಾಏಕಿ ಫೋಟೋ ತಗೊಂಡು ಹೋಗ್ತಾ ಇದ್ದಾರೆ. ಏನು ಉತ್ತರನೂ ಇಲ್ಲ. ಅವ್ರ ಬಾಯಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಹೇಳಕ್ಕೆ ಸಾಧ್ಯ ಆಗಲಿರೋಷ್ಟು ಬಂದು ಹೋಗ್ತಾ ಇದ್ದಾರೆ ಅಂದರೆ, ರಾತ್ರಿ ಹೊತ್ತಲ್ಲಿ ಮಲಗಿರೋನ್ನ ಎಬ್ಬರಿಸಿ ಈ ರೀತಿ ಮಾತಾಡಿಸಿರೋದು. ಗೃಹ ಸಚಿವರು ದಯವಿಟ್ಟು ಈ ವಿಡಿಯೋ ನೋಡಬೇಕು. ನಾನು ಒಬ್ಬ ಸಮಾಜದಲ್ಲಿ ವಕೀಲನಾಗಿ ವೃತ್ತಿ ಮಾಡ್ತಾ ಇದ್ದೀನಿ. DYSP ದಿನಕರ್ ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು ಅಬ್ದುಲ್ ನಯೀಂ ಅವರು, ಮತ್ತು ಬಡಾವಣೆ ಪೊಲೀಸ್ ಸ್ಟೇಷನ್ನೆಯ ಸಬ್ ಇನ್ಸ್ಪೆಕ್ಟ್ರು ರಘು ಅವರು, ಜೊತೆಯಾಗಿ ಮತ್ತೆ ಇನ್ನೊಬ್ಬ ವುಮೆನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರ್ಬೋದು, ಯಶೋಧ ಅಂತೇಳಿ ಅವ್ರು ಇರ್ಬೋದು, ಅವರು ಮತ್ತೆ ಒಂದು 4-5 ಜನ PC ಗಳು,
ರಾತ್ರಿ ಹೊತ್ತಲ್ಲಿ ಬಂದು ನಮ್ಮ ಮನೆ ಎಬ್ಬರಿಸಿ ತಂದೆ ತಾಯಿಗೆಲ್ಲ ಡಿಸ್ಟರ್ಬ್ ಮಾಡಿ, ನೋಡಿ ನಮ್ಮ ವಯಸ್ಸಾಗಿರೋ ತಾಯಿ ಅವ್ರಿಗೆ ಏನು ಆಗ್ತಾ ಇದೆ ಅಂತ ಗೊತ್ತಾಯಿಲ್ಲ. ಅಕ್ಕಪಕ್ಕ ಜನ ನೋಡಿದವ್ರು ಏರಿಯಾದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಈ ಪೊಲೀಸ್ನವ್ರು ಬಂದ್ಬಿಟ್ಟು ಮನೇನ ಬಾಕ್ಲು ಬಡ್ದು ವಿಡಿಯೋ ಫೋಟೋ ತಗೊಳ್ಳೋಂಥ ರೈಟ್ಸ್ ಯಾರು ಕೊಟ್ಟರು? ವಿನಾಕಾರಣ, ವಿತೌಟ್ ನೋಟಿಸು, ವಿತೌಟ್ ಇಂಟೆನ್ಷನ್ನು, ಯಾವುದೇ ರೀಸನ್ ಕೊಡಲಿಲ್ದಂಗೆ ಹೆಂಗೆ ತೆಗಿತಾರೆ ಇವರು? ಪೊಲೀಸ್ ಕಮಿಷನರ್ ಏನಾದರೂ ದಯವಿಟ್ಟು ಇವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ನಾನು ಆಲ್ರೆಡಿ ನನಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಹ್ಯೂಮನ್ ರೈಟ್ಸಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ DYSP ಅವರು ಏನು ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ, ಹೈಕೋರ್ಟಿಗೆ ಹೋಗ್ತೀರಾ, ಹೋಗ್ರಿ ಅನ್ನೋ ಉಡಾಫೆ ಉತ್ತರವನ್ನು ಕೊಟ್ಟು ಹೋಗಿದ್ದಾರೆ. ಅದು ಲೈವಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಈ ರೀತಿ ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡಿದರೆ ಏನಾಗಬೇಡ, ಇಷ್ಟೊತ್ತಿನಲ್ಲಿ ಯಾರಾದರೂ ಬಂದು ಏನಾದರೂ ಮನೆಗೆ ಹಾರ್ಟ್ ವೀಕ್ ಇರೋರೋ, ಸಮಸ್ಯೆ ಇರೋರೋ, ಇವ್ರು ಮಾಡೋದನ್ನ ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೋದರೆ ಯಾರು ಹೊಣೆ? ಅದಕ್ಕೆ ಗೃಹ ಸಚಿವರು ದಯವಿಟ್ಟು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು. ವಿನಾಕಾರಣ ಒಬ್ಬ ನಾಗರಿಕನನ್ನು, ಅದರಲ್ಲೂ ಒಬ್ಬ ವಕೀಲನ್ನು ಸರ್ವತ್ನಲ್ಲಿ ಎಬ್ಬರಿಸಿ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಸಾಕಷ್ಟು ಜನ ತಪ್ಪು ಮಾಡಿರೋಂಥವ್ರನ್ನ ಕಾನೂನು ರೀತಿ ಕ್ರಮ ಜರುಗಿಸೋದಕ್ಕೆ ಏನು ಬೇಕೋ ಅದನ್ನು DC ಲೆವೆಲಲ್ಲಿ, SP ಲೆವೆಲಲ್ಲಿ ಹಾಗೂ ಮೇಲಧಿಕಾರಿಗಳ ಲೆವೆಲಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ಸುಮಾರು ಜನ ಸಸ್ಪೆಂಡು ಆಗ್ತಾ ಇದ್ದಾರೆ ತಪ್ಪು ಮಾಡಿರೋರು. ಈ ಎಲ್ಲ ಉದ್ದೇಶದಿಂದ ನನ್ನನ್ನು ಟಾರ್ಗೆಟ್ ಮಾಡಿ ಎಲ್ಲ ಸಮಸ್ಯೆಗಳಿಂದ ಇವರು ಮುಕ್ತರಾಗೋದಕ್ಕೆ, ಇವ್ರ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಪ್ರಶ್ನೆ ಮಾಡೋರನ್ನ ಈ ರೀತಿ ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ದಯವಿಟ್ಟು ಗೃಹ ಸಚಿವರು ಈ ವಿಚಾರವಾಗಿ ದಯವಿಟ್ಟು ಆ್ಯಕ್ಷನ್ ತಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಆದರೆ, ಅಥವಾ ನನಗೆ ಇವರೇನಾದರೂ ಟಾರ್ಗೆಟ್ ಮಾಡಿ ಇವ್ರು ಮಾಡೋ ರೀತಿ ನೋಡಿದರೆ ಇವರೇ ಯಾರನ್ನಾದರೂ ಬಿಟ್ಟು ನಮ್ಮನ್ನು ಏನಾದರೂ ಮಾಡ್ತಾರೆ ಅನ್ನೋದರಲ್ಲೂ ಏನು ಸಂಶಯನೇ ಇಲ್ಲ. ಆ ರೀತಿ ಇವರೇ ಅನಾಗರಿಕರ ಥರ ವರ್ತಿಸಿ ಹೋದರು. ಏನಕ್ಕಂತ ಉತ್ತರ ಹೇಳಲಿಲ್ಲ. ಫೋಟೋ ತಗೊಳ್ತಾರೆ, ವಿಡಿಯೋ ತಗೊಳ್ತಾರೆ. ಯಾಕೆ ಹಿಂಗೆ ಮಾಡ್ತಿದ್ದೀರ ಅಂತ ಉತ್ತರನೇ ಹೇಳ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ನಾಗರಿಕನ ರಾತ್ರಿ ಹೊತ್ತಲ್ಲಿ ಎಬ್ಬಿಸಿ ಅವನ್ನ ಏನು ಕೇಳ್ತಾ ಇದ್ದೀವಿ, ಯಾಕೆ ಮಾತಾಡಿಸ್ತಿದ್ದೀವಿ ಅನ್ನೋ ಹೇಳುವಷ್ಟು ಅವರಿಗೆ ಸೌಜನ್ಯ ಇಲ್ಲ ಅಂದರೆ ಚಿತ್ರದುರ್ಗದಲ್ಲಿ ಪೊಲೀಸ್ ದಬ್ಬಾಳಿಕೆ ಎಷ್ಟರ ಮಟ್ಟಿಗಿದೆ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. ವಿನಾಕಾರಣ ಸಂಘಟನೆಯವ್ರನ್ನ ಇವ್ರ ವಿರುದ್ಧ ಇವ್ರು ಯಾರು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಅವ್ರ ಪರವಾಗಿ ಇವರಿದ್ದಾಗ ನಾವು ಅವ್ರ ವಿರುದ್ಧ ಹೋದರೆ ಈ ರೀತಿ ತೊಂದರೆ ಕೊಡೋದು ಚಿತ್ರದುರ್ಗದಲ್ಲಿ ಕಾಮನ್ ಆಗಿದೆ. DYSP ದಿನಾಕರ್ ಅವರಿಗೆ ಈಗಾಗಲೇ ಚಿತ್ರದುರ್ಗದಲ್ಲಿ ಏನೇನು ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಬಟ್ ಈ ರೀತಿ ತೊಂದರೆ ಕೊಡೋದ್ರಲ್ಲಿ ಭಾಳ ನಿಸ್ಸೀಮರಾಗಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಬೇಕು, ಆಕ್ಷನ್ ಆಗಬೇಕು ಅಂತೇಳಿ ನಾನು ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಹಾಗೂ ರಾಜ್ಯದ ಗೃಹ ಸಚಿವರಲ್ಲಿ ಹಾಗೂ ಚಿತ್ರದುರ್ಗದ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ರಮ ಆಗಲಿ. ನನ್ನಂಗೆ ಎಷ್ಟು ಜನ ಹೋರಾಟಗಾರರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನೀಗ ಹೋರಾಟಗಾರ ಅನ್ನೋದಕ್ಕಿಂತ ಜೊತೆಯಾಗಿ ಮುಖ್ಯವಾಗಿ ಅಡ್ವೊಕೇಟ್ ಆಗಿದ್ದೀನಿ. ಆ ಅಡ್ವೊಕೇಟ್ ಆಗಬೇಕಾದ್ರೂ ಕೂಡ ಸಾಕಷ್ಟು ತೊಂದರೆಗಳನ್ನು ಇವ್ರು ಕೊಡ್ತಾರೆ. ಈಗ ಏಕಾಏಕಿ ಬಂದ್ಬಿಟ್ಟು ಈ ರೀತಿ ನಮಗೆ ದೌರ್ಜನ್ಯ ಮಾಡ್ತಿರೋದು, ಇದರೆಲ್ಲದರಿಂದ ಏನೋ ಷಡ್ಯಂತ್ರ ಇದೆ ಅನ್ನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಪೊಲೀಸ್ ಆಯುಕ್ತರಿಗೆ ಹಾಗೂ ರಾಜ್ಯದ ಗೃಹ ಸಚಿವರಿಗೆ ತಲುಪುವವರೆಗೂ ಶೇರ್ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.